ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ಇವತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಭಾಳಷ್ಟು ಜನ ಕಾಮೆಂಟ್ ಮಾಡಿದರು ನನಗೆ. ರಾಜಕೀಯಕ್ಕೆ ಹೋಗೋದಕ್ಕೆ ಅಥವಾ ರಾಜಕೀಯ ಬೆಳವಣಿಗೆಗೆ ಯಾವ ರೀತಿ ಒಂದು ಹಸ್ತ ಸಾಮುದ್ರಿಕೆಯಲ್ಲಿ ಅವಕಾಶ ಇರುತ್ತೆ, ಸ್ವಲ್ಪ ತಿಳಿಸ್ಕೊಡಿ, ಯಾವ ರೀತಿ ಮತ್ತು ಕೆಲವರು ಮಾಹಿತಿ ಇದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿದ್ರಿ. ನೋಡಿ, ಈ ರಾಜಕೀಯ, ಸಿನಿಮಾ ಕ್ಷೇತ್ರ ಅಥವಾ ಈ ದೊಡ್ಡ ದೊಡ್ಡ ಕಂಪ್ನಿಗಳ ಮಾಲೀಕರು, ಗಣಿ ದಣಿಗಳು ಅಂತೆಲ್ಲ, ಗಣಿ ಮಾಲೀಕರು, ಕಂಪ್ನಿ ಮಾಲೀಕರು, ಅಥವಾ ಅತಿ ಹೆಚ್ಚು ಶ್ರೀಮಂತ ಇರತಕ್ಕಂಥ ಭೂ ಮಾಲೀಕರು, ಭೂ ಒಡೆಯರು, ಇವರೆಲ್ಲ ಇದೊಂಥರ ರಾಜಯೋಗ, ರಾಜರ ಸಮ ಇರತಕ್ಕಂಥ ಒಂದು ಯೋಗಗಳು ಇವೆಲ್ಲ, ಈ ಸ್ಥಾನಗಳು. ಏನು ರಾಜಕೀಯ ವ್ಯಕ್ತಿಗಳಾಗೋದು, MLA ಆಗೋದು, MP ಆಗೋದು, ಈ ಥರ ಒಂದು ಯೋಗ ಇರಬೇಕಂದ್ರೆ ಯಾವ ರೀತಿ ಹಸ್ತಗಳಲ್ಲಿ ನಮಗೆ ಒಂದು ಗೆರೆಗಳಾಗಲಿ, ಪರ್ವಗಳಾಗಲಿ, ಬೆರಳುಗಳಾಗಲಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ನೋಡ್ಕೊಡಿ. ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತೀನಿ, ಬೇಕಾದ್ರೆ ನೀವು ಅದನ್ನು ಪರೀಕ್ಷೆ ಮಾಡ್ಕೋಬೋದು. ಯಾರ ಹಸ್ತದಲ್ಲಿ ನೋಡಿ, ಈ ಮಣಿಕಟ್ಟಿಂದ ಮಧ್ಯದ ಬೆರಳು ಇದೆಯಲ್ಲ, ಈ ಮಧ್ಯದ ಬೆರಳು ಇಲ್ಲಿಂದ ಇಲ್ಲಿ ಜಾಗ ಇದೆಯಲ್ಲ, ಈ ಮಧ್ಯದ ಬೆರಳಿಂದ ಮಣಿಕಟ್ಟಿವರೆಗೂ ಎಷ್ಟು ಉದ್ದ ಇರುತ್ತೋ, ಲೆಂತು, ಇದು ಸ್ಪೇಸ್ ಜಾಗ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಲೆಂತು ಈ ಹೆಬ್ಬೆರಳು ಇದೆಯಲ್ಲ, ಈ ಹೆಬ್ಬೆರಳಿಗಿಂತ ಜಾಸ್ತಿ ಇದು ಲೆಂತ್ ಇರುತ್ತೆ. ಇದು ಲೆಂತು ಈ ತೋಳ್ಬೆರಳಿಂದ ಇಲ್ಲಿಗೆ, ಮತ್ತು ಈ ಬೆರಳಿಂದ ಮತ್ತೆ ಇಲ್ಲಿಗೆ, ಈ ಒಂದು ಪಾಯಿಂಟ್ ಇಲ್ಲಿ ಇಟ್ಕೊಂಡು ನೋಡ್ಕೊಬೇಕು, ಈ ಮಧ್ಯಕ್ಕೆ ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಮೆಜರ್ ಮಾಡಿದಾಗ ನಮಗೆ ಮಧ್ಯ ಬೆರಳಕ್ಕೆ ಸಮಾನವಾಗಿ ಈ ಮಧ್ಯ ಬೆರಳಿಂದ ಇಲ್ಲಿಗೆ ಬರ್ತಕ್ಕಂಥ ಡಿಸ್ಟೆನ್ಸು, ಒಂದು ವೇಳೆ ಏನಾದ್ರೂ ನಮಗೆ ಸೂರ್ಯ ಬೆರಳಕ್ಕೆ ಡಿಸ್ಟೆನ್ಸು ಅಷ್ಟೇ ಬಂದರೆ ಖಂಡಿತವಾಗ್ಲೂ ರಾಜಕೀಯದಲ್ಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಇವರಿಗೆ ಅವಕಾಶ ಸಿಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥ ಮೆಜರ್ಮೆಂಟು ಇಲ್ಲಿಗೆ ಬರೋಟಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ, ಇಲ್ಲಿಗೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇ ಕೆಲವರಿಗೆ ಇಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥ ಡಿಸ್ಟೆನ್ಸ್ ಇದೆಯಲ್ಲ, ಇದು ಗ್ಯಾಪ್, ಜಾಗ, ಅಂತರ, ಅದು ಅಳತೆ ಮಾಡಿದ್ರೆ ನಮಗೆ ಮತ್ತು ಇಲ್ಲಿಂದ ಈ ಬೆರಳಿಗೆ ತಗೊಂಡಾಗ ಅಳತೆ ನಾವು ಅಷ್ಟೇ ಪ್ರಮಾಣ ಇದ್ದಾಗ ಏನಾಗುತ್ತೆ ನಮಗೆ, ಆವಾಗ ಇಲ್ಲಿ ರಾಜಕೀಯದಲ್ಲಾಗಲಿ ಸಿನಿಮಾ ಕ್ಷೇತ್ರದಲ್ಲಿ ಅಂಥವ್ರಿಗೆ ಯಥೇಚ್ಛವಾಗಿ ಅವಕಾಶ ಇರುತ್ತೆ. ಮತ್ತು ಯಾವ ಪರ್ವಗಳಲ್ಲೂ ಈ ಬುಧ, ರವಿ, ಶನಿ, ಗುರು, ಶುಕ್ರ, ಚಂದ್ರ, ಇಲ್ಲಿ ಕುಜ, ಯಾವ ಪರ್ವಗಳಲ್ಲೂ ಒಂದು ಚೂರು ಕೆಟ್ಟ ಗೆರೆಗಳಿರೋದಿಲ್ಲ, ಅಡ್ಡಾದಿಡ್ಡಿ ಗೆರೆಗಳಿರೋಲ್ಲ, ಎಲ್ಲೂ ಕಪ್ಪು ಕಲೆಗಳಿರೋದಿಲ್ಲ. ಈ ಥರ ಕಪ್ಪು ಕಲೆಗಳು, ಅಡ್ಡಾದಿಡ್ಡಿ ಗೆರೆಗಳು ಎಲ್ಲೂ ಏನು ಇರಬಾರ್ದು. ಸ್ವಚ್ಛವಾಗಿ, ಸುಂದರವಾಗಿ, ಶುದ್ಧವಾಗಿರಬೇಕು ಹಸ್ತ. ಮತ್ತು ಮಾಂಸಭರಿತವಾಗಿ, ಕೆಲವರಿಗೆ ನೋಡೋಕ್ಕೆ ತುಂಬ ಕೆಂಪಗೆ ಮುದ್ದಾಗಿರುತ್ತೆ ಕೈ, ಅಂಥ ಹಸ್ತಗಳು. ಒಂದು ನೋಡಿ, ಯಾವಾಗಲೂ ಒಂದು ಹಸ್ತದಲ್ಲಿ ಈ ಥರ ಸೂರ್ಯರೇಖೆ ಕೆಳಗಡೆ ವಿದ್ಯಾರೇಖೆ, ಜ್ಞಾನರೇಖೆ, ಈ ಥರ ಒಂದು ಮೇಲೆ ಊರ್ಧ್ವಮುಖವಾಗಿ ಉದ್ದಕ್ಕೆ ಮೇಲೆ ಗೆರೆ ಇರಬೇಕು. ಅಥವಾ ಶನಿ ಪರ್ವತ ಕೆಳಗಡೆ, ಶನಿ ಪರ್ವತದ ಮೇಲೆ ಈ ಥರ ಗೆರೆ ಇರಬೇಕು. ಈ ರೀತಿ ಇದ್ದು ಇನ್ನೆಲ್ಲೂ ಯಾವುದೇ ಕೆಟ್ಟ ಗೆರೆಗಳೆಲ್ಲೂ, ಒಂದು ಸಣ್ಣ ಪುಟ್ಟ ಅಡ್ಡಾದಡ್ಡಿ ಗೆರೆಗಳು ಏನೂ ಇರ್ತೀರ, ಶುದ್ಧವಾಗಿ ಗೆರೆ ಇದ್ದರೆ, ಮತ್ತು ಈ ಬೆರಳುಗಳಿಗಿಂತ ಡಿಸ್ಟೆನ್ಸು ಇದು ಜಾಸ್ತಿ ಇದ್ದು, ಈ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥ ಡಿಸ್ಟೆನ್ಸು ಸೇಮ್ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗೂ ಸೂರ್ಯ ಗೆರೆ ಇದೆಯಲ್ಲ, ಸೂರ್ಯ ಬೆರಳು ಇಲ್ಲಿಗೂ ಅಷ್ಟೇ ಬಂದರೆ ಅವರು ರಾಜಕೀಯದಲ್ಲೇ ಆಗಲಿ ಅಥವಾ ಇದರಲ್ಲಿ ಸಿನಿಮಾ ಕ್ಷೇತ್ರದಲ್ಲಾಗಲಿ ಅತಿ ಬೇಗನೆ ಯಶಸ್ಸು ಕಾಣ್ತಾರೆ, ಅತಿ ಬೇಗನೆ ಅವರು ಅದಕ್ಕೆ ಹೊಂದ್ಕೋತಾರೆ. ರಾಜಕೀಯಕ್ಕೆ ಬರಬೇಕು, ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸು ಕಾಣಬೇಕು, ರಾಜಕೀಯದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಯಾವ ಬೆರಳಲ್ಲೂ ಮನೇಲಿ ಹೇಳಿದೆ ನಿಮಗೆ, ಯಾವ ಬೆರಳಲ್ಲೂ ಯಾವುದೇ ಕಾರಣಕ್ಕೂ ಗಂಟಾಗಿರಬಾರ್ದು. ಈ ಒಂದು ಮೂಳೆಯ ಗಂಟಿರುತ್ತಲ್ಲ, ಜಾಯಿಂಟ್ಸು, ಈ ಜಾಗಗಳಲ್ಲಿ ಹುಬ್ಬಿರಬಾರ್ದು, ಗಂಟಿರಬಾರ್ದು. ಒಂದೇ ಸಮವಾಗಿ ಸ್ಟ್ರೈಟಾಗಿ ಎಲ್ಲಿ ಮುಟ್ಟಿದ್ರು ಮಾಂಸ ಶುದ್ಧವಾಗಿ ಕರೆಕ್ಟಾಗಿ ಒಂದು ಮೃದುವಾಗಿ ಕರೆಕ್ಟಾಗಿರಬೇಕು. ಇಲ್ಲಿಂದ ಇಲ್ಲಿವರೆಗೂ ಒಂದೇ ಸಮತಟ್ಟವಾಗಿರಬೇಕು. ಎಲ್ಲೂ ಕಲ್ಮಶವಾಗಿ ಕಪ್ಪು ಕಲೆಗಳು, ಅಡ್ಡದಿಡ್ಡ ಗೆರೆ ಇರಬಾರ್ದು. ಇಲ್ಲಿ 2 ಗೆರೆ, ಇಲ್ಲಿ 2 ಗೆರೆ, ಇಲ್ಲಿ ಒಬ್ಬೊಬ್ರಿಗೆ 1 ಗೆರೆ ಇರುತ್ತೆ, ಕೆಲವರಿಗೆ ಸಣ್ಣಕ್ಕೆ 2 ಗೆರೆ ಇರುತ್ತೆ, ಅದೇ ತಪ್ಪೇನಿಲ್ಲ. ಆದರೆ ಅಡ್ಡದಿಡ್ಡ ಗೆರೆಗಳು ಗಲೀಜಾಗಿ ಎಲ್ಲೂ ಇರಬಾರ್ದು. ಶುದ್ಧವಾಗಿ ಎಲ್ಲ ವಲಯಗಳು, ಈ ವಲಯ ಶುದ್ಧವಾಗಿ ಕಾಣಿಸ್ಬೇಕು. ಈ ರೀತಿ ಕಾಣಿಸಿ ಈ ಗೆರೆಗಳು ಮಾತ್ರ, ವಲಯದ ಒಳಗೆ ಇರತಕ್ಕಂಥ ಗೆರೆಗಳು ಮಾತ್ರ ಕಪ್ಪಾಗಿ, ದಷ್ಟಪುಷ್ಟವಾಗಿ, ಸ್ಪಷ್ಟವಾಗಿ ಯಾರಿಗಿರುತ್ತೋ, ಮತ್ತು ಅವ್ರ ಬೆರಳು ಎಲ್ಲೂ ಗಂಟಿಲ್ದಿರ, ಸೊಟ್ಟೆ ಇಲ್ದಿರ, ವಕ್ರ ಇಲ್ದಿರ, ಶುದ್ಧವಾಗಿ ನೇರವಾಗಿರುತ್ತೋ ಅವರಿಗೆ ರಾಜಕೀಯದಲ್ಲಿ ಯೋಗ ಇರುತ್ತೆ. ಮತ್ತು ವಿಶೇಷವಾಗಿ ಶನಿ ಬೆರಳು, ಶನಿ ಪದದ ಮೇಲೆ ಏನಾದರೂ ಈ ಥರ ಗೆರೆ ಇದ್ದು, ಆಮೇಲೆ ಅವ್ರಿಗೆ
ನೋಡಿ ಇಲ್ಲಿ ಶುಕ್ರ ಪರ್ವದಲ್ಲಿ ನಿಮ್ಮ ಮೊನ್ನೆ ಹೇಳಿದೆ ನಾನು, ಸೆಲ್ಫ್ ಡಿಫೆನ್ಸ್ ಗೆರೆ ಇದು ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಡೋಕ್ಕೆ ಆ ಟೈಮ್ಗೆ ಪ್ರಜ್ಞೆ ಕೊಡೋಕ್ಕಂಥ ಗೆರೆ. ಈ ಗೆರೆ ಯಾರಿಗಿರುತ್ತೋ ಅವ್ರು ಎಂಥ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ರೂ ಹೊರಬರತಕ್ಕಂಥ ಒಂದು ಜಾದು ಅವ್ರಿಗೆ ಮೈಂಡಿಗೆ ಬಂದ್ಬಿಡುತ್ತೆ, ಮತ್ತು ಅವ್ರಿಗೆ ಹೆಲ್ಪು ಮಾಡ್ತಾರೆ. ಆ ಥರ ಒಂದು ಯೋಗ ಇರುತ್ತೆ ಜಾತಕದಲ್ಲಿ, ಗುರುಬಲನೋ ಅಥವಾ ದೈವ ಬಲನೋ ಅಂತ ಕರಿತೀವಿ. ಆ ಒಂದು ಯೋಗ ಇರುತ್ತೆ ಅವ್ರಿಗೆ, ಅವ್ರು ಆಟೋಮೆಟಿಕ್ಗೆ ಅವ್ರ ಆತ್ಮರಕ್ಷಣೆ ಮಾಡ್ಕೊಂಡ್ಬಿಡ್ತಾರೆ ಅವರು. ಈ ಥರ ಗೆರೆ ಇದ್ದು ಅಷ್ಟೇ ರಾಜಕೀಯ ಹೋಗತಕ್ಕಂಥ ವ್ಯಕ್ತಿ ಈ ಥರ ಗೆರೆ ಇದ್ದರೆ ಅತಿ ಬೇಗನೆ ಚುರುಕಾಗಿ ತಮ್ಮ ಕೆಲಸ ಸಾಧನೆ ಮಾಡ್ಕೋತಾರೆ ಅವರು. ಈ ಥರ ಇರಬೇಕು. ಸಾಮಾನ್ಯವಾಗಿ ಈ ಥರ ಗೆರೆ ಯಾರಿಗೂ 100ಗೊಬ್ಬರಿಗೂ 50ಗೊಬ್ಬರಿಗೂ ಇರ್ತಾರೆ ಅಷ್ಟೇ ಇರ್ತದೆ, ಎಲ್ರಿಗೂ ಇರೋದಿಲ್ಲ. ನೋಡ್ಕೊಳ್ಳಿ, ಈ ಥರ ಗೆರೆ ಇರಬೇಕು. ಮತ್ತು ವಿಶೇಷವಾಗಿ ಧನರೇಖೆ ಇರುತ್ತಲ್ಲ, ಈ ಧನರೇಖೆ ಯಾರೇ ಇಲ್ಲಿಂದಾದರೂ ಆರಂಭ ಆಗಿರಲಿ ಅಥವಾ ಇಲ್ಲಿ ಸೆಂಟ್ರದಿಂದ ಮಧ್ಯದಿಂದಾದರೂ ಆರಂಭ ಆಗಿರಲಿ, ಆ ಗೆರೆ ಆಯುಷ್ ರೇಖೆಯನ್ನು ಟಚ್ ಮಾಡಿರಬೇಕು. ಆಯುಷ್ ರೇಖೆಯನ್ನು ಟಚ್ ಮಾಡಿದರೆ ಅವರು ಒಂದು ವೇಳೆ ಅದು ಎಲ್ಲಿಂದಾದರೂ ಆರಂಭ ಆಗಿರಲಿ, ಜಸ್ಟ್ ಇಲ್ಲಿಂದನೇ ಇರಲಿ, ಸ್ವಲ್ಪನೇ ಇರಲಿ ಗೆರೆ ಧನರೇಖೆ, ಬಟ್ ಆಯುಷ್ ರೇಖೆಗೆ ಟಚ್ ಆಗಿತ್ತು ಅಂದರೆ ಅವರಿಗೆ ರಾಜಕೀಯದಲ್ಲಿ ಆಗಲಿ ಅಥವಾ ರಿಯಲ್ ಎಸ್ಟೇಟಲ್ಲಾಗಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಾಗಲಿ ತುಂಬ ಒಳ್ಳೆಯ ಯೋಗ ಇರುತ್ತೆ ಅವ್ರಿಗೆ. ಆಮೇಲೆ ಇನ್ನೊಂದು ಏನಂದರೆ ವಿಚಾರ, ಖಂಡಿತವಾಗ್ಲೂ ಹೇಳ್ತೀನಿ, ಈ ಒಂದು ಚಂದ್ರ ಪರ್ವಲಾಗಲಿ ಕುಜ ಪರ್ವಾಗಲಿ ಬುಧ ಪರ್ವಾಗಲಿ ಒಂದೇ ಒಂದು ಅಡ್ಡಗೆರೆ ಇರಬಾರ್ದು, ಒಂದು ಕೆಟ್ಟ ಕಪ್ಪು ಕಲೆ ಇರಬಾರ್ದು. ತುಂಬ ಶುದ್ಧವಾಗಿ ದಪ್ಪಕ್ಕೆ ಮಾಂಸಭರಿತವಾಗಿ ಕೆಂಪಾಗಿ ಶುದ್ಧವಾಗಿರಬೇಕು ಜಾಗ. ಮತ್ತು ಈ ಬೆರಳು ಅಷ್ಟೇ ಶುದ್ಧವಾಗಿರಬೇಕು, ವಲಯಗಳು ಶುದ್ಧವಾಗಿರಬೇಕು. ಮತ್ತು ಈ ವಲಯಗಳಲ್ಲಿ 3 ವಲಯಗಳಲ್ಲಿ ಮೇಲಿಂದ ಮುಖ ವಲಯಗಳಿದೆಯಲ್ಲ, ಮೇಲಿಂದ ಫೇಸ್ ಭಾಗ, ಈ ವಲಯಗಳು ಈ 2 ವಲಯಗಳಿಗಿಂತ ಉದ್ದ ಇರಬೇಕು. ನೋಡಿ, ಇದು ಕಾಲಿನ ವಲಯ, ಪಾದದಿಂದ ಸೊಂಟದವರೆಗೂ ಬರ್ತಕ್ಕಂಥ ವಲಯ ಇದು, ಗುಪ್ತಾಂಗಗಳವರೆಗೂ ಬರ್ತಕ್ಕಂಥ ವಲಯ ಇದು. ಗುಪ್ತಾಂಗಗಳಿಂದ ಕುತ್ತಿಗೆ ಭುಜಗಳು ಅಲ್ಲಿವರೆಗೂ ಬರ್ತಕ್ಕಂಥ ವಲಯ ಇದು. ಯಾರ ಜಾತಕದಲ್ಲಿ ಈ ವಲಯ ಅಂದರೆ ಇದು ಕುತ್ತಿಗೆಯಿಂದ ತಲೆ ಶಿಖವರೆಗೂ ಜುಟ್ಟಿನವರೆಗೂ ಇರತಕ್ಕಂಥ ವಲಯ ಇದು. ಈ ವಲಯ ಯಾರಿಗೆ ಅತಿ ಹೆಚ್ಚು ಉದ್ದ ಇರುತ್ತೋ, ಈ ವಲಯಗಳಿಂದ ಯಾರು ಉದ್ದ ಹೆಚ್ಚಿಗಿರುತ್ತೋ ಅವರಿಗೆ ಸ್ವಲ್ಪ ಯಶಸ್ಸು ಕೀರ್ತಿ ಸಾಧನೆ ಮಾಡೋಕ್ಕೆ ಕಡೆ ಗಮನ ಕೊಡ್ತಾರೆ ಅವರು. ಅದರಂಗಾಗಿ ಮತ್ತು 3 ವಲಯಗಳು ಒಂದೇ ಸಮವಾಗಿದ್ದರೆ ತುಂಬ ಅದೃಷ್ಟ, ಅದು ಒಳ್ಳೆಯದು, ಬ್ಯಾಲೆನ್ಸ್ ಆಗಿರುತ್ತೆ. ಈ ಆರೋಗ್ಯ ಆಯುಷ್ಯ ವೃದ್ಧಿ ಆಗುತ್ತಾ ಇರುತ್ತೆ. ಆರೋಗ್ಯ ಎಸ್ಪೆಷಲ್ ಆರೋಗ್ಯ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಸಮವಾಗಿರುತ್ತೆ. ಒಂದು ವೇಳೆ ಏನಾದರೂ ಇದು ಉದ್ದ ಇದ್ದು ಈ ವಲಯ ಕೆಳಗೆ ವಲಯ ಉದ್ದ ಆಗಿದ್ದು ಸೆಂಟ್ರಲ್ ಇರ್ತಕ್ಕಂಥ ವಲಯ ಏನಾದರೂ ಪ್ರಮಾಣ ಕಮ್ಮಿ ಇದ್ದರೆ ಅಥವಾ ಗಂಟಾಗಿದ್ದರೆ ಅವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆ, ಕರಳಿಗೆ ಸಂಬಂಧಪಟ್ಟಿದ್ದ ಕಾಯಿಲೆ, ಗುಪ್ತಾಂಗಗಳಿಗೆ ಸಂಬಂಧಪಟ್ಟಿದ್ದ ಕಾಯಿಲೆ, ಹಾರ್ಟ್ಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಕುತ್ತಿಗೆಯಿಂದ ಗುಪ್ತಾಂಗಗಳವರೆಗೂ ಏನೇನು ಸಮಸ್ಯೆ ಪಾರ್ಟ್ಸು ನಮಗೆ ಇಲ್ಲಿ ಬರುತ್ತಲ್ಲ, ಆ ಎಲ್ಲ ಸಂಬಂಧಪಟ್ಟಿದ್ದ ಕಾಯಿಲೆ ಆ ಜಾಗದಲ್ಲಿ ಉಲ್ಬಣ ಆಗುತ್ತೆ ಅವ್ರಿಗೆ. ಅದನ್ನು ನೋಡ್ಕೊಬೇಕು. ಯಾಕಂದರೆ ಇದು ವಾಯುತತ್ವದ ಬೆರಳು, ವಾಯುತತ್ವ ಸಂಬಂಧಪಟ್ಟಿದ್ದ ಕಾಯಿಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇದು ವಾಯುತತ್ವ, ಇದು ಆಕಾಶ ತತ್ವ, ಇದು ಪೃಥ್ವಿ ತತ್ವ, ಇದು ಜಲತತ್ವ. ಯಾವ ಬೆರಳಲ್ಲಿ ನಿಮಗೆ ಆ ಥರ ವಲಯಗಳಲ್ಲಿ ಪ್ರಾಬ್ಲಮ್ ಬರುತ್ತೋ, ಗಂಟು ಬರುತ್ತೋ, ಆ ವಲಯ ಅಂದರೆ ಪೃಥ್ವಿ ತತ್ವ ವಲಯದಲ್ಲಾಗಿದ್ದರೆ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಯಲ್ಲಿ ಬರುತ್ತೆ. ಆಗ ನೋಡ್ಕೋಬೇಕು ನೀವು. ಒಬ್ಬ ರಾಜನ ಹಸ್ತರಡಿ ಮತ್ತು ಈ ತೋರು ಬೆರಳು ಇದೆಯಲ್ಲ, ಈ ತೋರು ಬೆರಳು ಈ ಮಧ್ಯದ ಬೆರಳು ಇದು ಮಾಮೂಲಿ ಎಲ್ಲದಕ್ಕಿಂತ ಉದ್ದವಾಗಿ ಸಾಮಾನ್ಯವಾಗಿರುತ್ತೆ. ಅದೇ ರೀತಿ ಮಧ್ಯದ ಬೆರಳಿಂದ ಪಕ್ಕದಲ್ಲಿದ್ದಾಗ ಅನಾಮಿಕ ಬೆರಳು ಸ್ವಲ್ಪ ಉದ್ದ ಇರುತ್ತೆ. ಅದು ಬಿಟ್ಟರೆ ತೋರು ಬೆರಳು ಈ 2 ಬೆರಳಿಗಿಂತ ಸ್ವಲ್ಪ ಡೌನ್ ಇರುತ್ತೆ. ಆದರೆ ವಿಶೇಷವಾಗಿ ಕೆಲವು ಪುಣ್ಯವಂತ ವ್ಯಕ್ತಿಗಳಿಗೆ ಈ ತೋರು ಬೆರಳು ಈ ಅನಾಮಿಕ ಬೆರಳಿಗಿಂತ ಉದ್ದ ಇರುತ್ತೆ. ಅಂದರೆ ಮಧ್ಯದ ಬೆರಳಿಗೆ ಅಷ್ಟು ಸಮವಾಗಿ ಅಥವಾ ಮಧ್ಯ ಬೆರಳಿಗಿಂತ ಚೂರು ಕಡಿಮೆ ಪ್ರಮಾಣದಲ್ಲಿರುತ್ತೆ, ಆದರೆ ಅನಾಮಿಕ ಬೆರಳಿಗಿಂತ ಉದ್ದವಾಗಿರುತ್ತೆ. ಅಂಥವ್ರು ಯಾರು ತುಂಬ ರೇರು ವ್ಯಕ್ತಿಗಳು, ಅಪರೂಪಕ್ಕೊಬ್ಬರಿಗಿರುತ್ತೆ. ಆ ಥರ ಒಂದು ತೋರು ಬೆರಳು ಯಾರಿಗಿರುತ್ತೋ ಅವರು ಮಹಾಜ್ಞಾನಿಗಳಾಗ್ತಾರೆ, ತಪಸ್ವಿಗಳಾಗ್ತಾರೆ, ದೀರ್ಘಾಯುಷ್ವಂತರಾಗ್ತಾರೆ. ಮತ್ತು ಇಂದ್ರಿಯ ನಿಗ್ರಹ, ಎಸ್ಪೆಷಲಿ ಇಂದ್ರಿಯ ನಿಗ್ರಹ ಮಾಡ್ತಾರೆ. ಪರಸ್ಪರ ವ್ಯಾಮೋಹ ಇರೋದಿಲ್ಲ. ಅವ್ರ ದೇಶಕ್ಕಾಗಿ, ತಮ್ಮ ಧರ್ಮಕ್ಕಾಗಿ, ತಮ್ಮ ಜ್ಞಾನಕ್ಕಾಗಿ ಯೋಗ ಸಾಧನೆ ಮಾಡ್ತಾ, ಜ್ಞಾನ ಸಂಪಾದನೆ ಮಾಡ್ತಾ ಜನಗಳನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಯಥೇಚ್ಛವಾಗಿ ಇದು ಮಾಡ್ತಾರೆ. ಮತ್ತು ಮಹಾನ್ ನಾಯಕರಾಗ್ತಾರೆ, ರಾಜರಾಗ್ತಾರೆ. ದೇಶನ ಮುಂಗೂಡಿಸಕ್ಕಂಥ ಯೋಗ ಅವರಿಗೆ ಸಿಗುತ್ತೆ. ನಿಮ್ಗೆ ಎಕ್ಸಾಂಪಲ್ ಬೇಕು ಅಂದರೆ ನರೇಂದ್ರ ಮೋದಿ ಅವರ ಒಂದು ಹಸ್ತ ನೋಡಿ, ನಮ್ಮ ದೇಶದ ಪ್ರಧಾನಿ ಮಂತ್ರಿ ಆದಂಥ ನರೇಂದ್ರ ಮೋದಿ ಅವರ ಹಸ್ತ ನೋಡಿ, ಅವರಿಗೆ ಈ ಬೆರಳು ಇದೆಯಲ್ಲ, ಈ ಬೆರಳು ತೋರು ಬೆರಳು ಈ ಉಂಗುರದ ಬೆರಳಿಗಿಂತ ಉದ್ದ ಇದೆ. ಅವರಿಗೆ ಈ ಉಂಗುರದ ಬೆರಳಿಗಿಂತ ಉದ್ದ ಇದೆ. ನೀವು ಬೇಕಾದ್ರೆ ಗಮನಿಸಿ, ನಿಮಗೆ ಫೋಟೋ ಸಿಕ್ಕಿದ್ರೆ ಗೊತ್ತಾಗುತ್ತೆ. ಈ ಉಂಗುರದ ಬೆರಳಿಗಿಂತ ಈ ಬೆರಳು ಉದ್ದ ಇರುತ್ತೆ ಅವ್ರಿಗೆ. ಮತ್ತು ನೀವು ಯಾವುದೇ ರಾಜಕೀಯ ವ್ಯಕ್ತಿಗಳ ಕೈ ನಿಮಗೆ ಬೇಕಾದ್ರೆ ನೀವು ಫೋಟೋಸ್ ತೊಗೊಂಡು ನೋಡಿ, ಅವ್ರಿಗೆ ಎಲ್ಲ ಪರ್ವಗಳನ್ನು ಯಾವುದೇ ಕೆಟ್ಟದ ಅಡ್ಡದಿಡ್ಡಿ ಗೆರೆಗಳಿರುತ್ತಿಲ್ಲ, ಶುದ್ಧವಾಗಿರುತ್ತೆ, ಮಾಂಸಭರಿತವಾಗಿರುತ್ತೆ. ಅವರಿಗೆ ವಿಶೇಷವಾಗಿ ಧನರೇಖೆ ಈ ಆಯುಷ್ಯ ರೇಖೆ ಹೆಚ್ಚಾಗಿರುತ್ತೆ. ಕೆಲವರಿಗೆ ಇಲ್ಲಿ ಶನಿ ಪರ್ವದಲ್ಲಿ ರೇಖೆ ಇರುತ್ತೆ, ಇವರು ಮಂತ್ರಿಗಳೇ ಆಗಿಬಿಡ್ತಾರೆ. ಶನಿ ಪರ್ವದಲ್ಲಿ ಈ ಥರ ರೇಖೆ ಅಂದರೆ ಮಂತ್ರಿ ಯೋಗ ಆಗಿಬಿಡುತ್ತೆ, ಇಲ್ಲಾಂದರೆ ಮಂತ್ರಿಗಳ ಅಸಿಸ್ಟೆಂಟ್ ಆಗ್ತಾರೆ. ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ
ಮತ್ತು ಈ ರೀತಿ ಏನಾದರೂ ಗೆರೆ ಇದ್ದರೆ ನೋಡಿ, ಇದು ಹೇಳಿದ ಸೆಲ್ಫ್ ಡಿಫೆನ್ಸ್ ಗೆರೆ ಇದು, ಈ ರೀತಿ ಒಂದು ಗೆರೆ ಇದ್ದರೆ ಸರ್ಕಾರದಿಂದ ಯಾವುದೋ ಒಂದು ರೂಪದಲ್ಲಿ ಇದು ಏನೋ ಒಂದು ಹೆಲ್ಪ್ ಬೆನಿಫಿಟ್ ತೊಗೊಂಡ್ಬಿಡ್ತಾರೆ. ತುಂಬ ಚುರುಕಾಗಿ ತುಂಬ ಸೂಕ್ಷ್ಮ ತೊಗೊಬಿಡ್ತಾರೆ, ಅಷ್ಟೊಂದು ಹೆಲ್ಪ್ ಮಾಡುತ್ತೆ ಇದು ಈ ಒಂದು ಗೆರೆ. ಈ ಕಂಕಣ ರೇಖೆಗಳು ಏನಾದರೂ ಇದ್ದರೆ ತುಂಬ ಅದೃಷ್ಟವಂತರು, ಸ್ವಲ್ಪ ಬೇಗನೆ ನಿರಾಸವಾಗಿ ರಾಜಕೀಯದಲ್ಲಾಗಲಿ ಸಿನಿಮಾದಲ್ಲಾಗಲಿ ಇವರಿಗೆ ಆ ಒಂದು ಸ್ಥಾನ ಗಳಿಸ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗ್ತದೆ. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಶುದ್ಧವಾಗಿ ನಮಗೆ ಗೆರೆಗಳು, ಪರ್ವಗಳು, ಗೆರೆಗಿಂತ ಹೆಚ್ಚಾಗಿ ಪರ್ವಗಳು ಶುದ್ಧವಾಗಿರಬೇಕು, ಮಾಂಸಭರಿತವಾಗಿರಬೇಕು. ಎಲ್ಲೂ ಗೆರೆಗಳಲ್ಲಿ ಕಪ್ಪು ಕಲೆಗಳಿರಬಾರ್ದು, ಅಡ್ಡಾದಿಡ್ಡಿ ಗಜ್ಜಿ ಗೆರೆ ಇರಬಾರ್ದು. ಈ ವಲಯಗಳು ಅಷ್ಟೇ, ಗಂಟು ಇರಬಾರ್ದು, ಸೊಟ್ಟೆ ಇರಬಾರ್ದು, ಸ್ಟ್ರೈಟಾಗಿರಬೇಕು, ನೇರವಾಗಿರಬೇಕು, ಮಾಂಸಭರಿತವಾಗಿರಬೇಕು. ಈ ಗೆರೆಗಳು ತುಂಬ ಒತ್ತಾಗಿ ಶುದ್ಧವಾಗಿ ಕಪ್ಪಾಗಿರಬೇಕು. ಇನ್ನು ಆಯುಷ್ ರೇಖೆ ಒಂದು ಸ್ಟ್ರೈಟ್ ಆಗಿರಬೇಕು, ಇಲ್ಲ ಬಿರುಕಿರಬಾರ್ದು. ಈ ರೀತಿ ಅಷ್ಟು ಶುದ್ಧವಾಗಿದ್ರೇ ರಾಜಕೀಯಕ್ಕೆ ಯಾರೋ ಒಬ್ರು 100 1000 ಹೋಗೋಕ್ಕಾಗೋದು. ಇನ್ನು ಎಲ್ರಿಗೂ ಇದೇ ಥರ ಇದ್ಬಿಟ್ರೆ ಎಲ್ಲರೂ ರಾಜಕೀಯಕ್ಕೆ ಹೋಗೋಕ್ಕಾಗುತ್ತಾ? ಅದಕ್ಕೆ ಭಗವಂತ ಅಂಥವ್ರು ಯಾರೋ ಪುಣ್ಯಾತ್ಮರಿಗೆ ಆ ರೀತಿ ಒಂದು ಯೋಗ ಹುಟ್ಟಿರ್ತಾರೆ, ಅವ್ರಿಗೆ ಮಾತ್ರ ಅದಾಗುತ್ತೆ ಅಷ್ಟೇ. ಅದು ಮತ್ತು ನೋಡಬೇಕು, ಈ ಧನರೇಖೆ ಕೆಲವರಿಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ಆಯುಷ್ ರೇಖೆವರೆಗೂ ಮುಟ್ಟಿರೋರು ಅವರ ಜೀವನ ಪರ್ಯಂತ ಸುಖಪುರುಷರಾಗಿ ತುಂಬ ಆಸ್ತಿ ಪಾಸ್ತಿ ಮಾಡಿಕೊಂಡು ಶುದ್ಧವಾಗಿ ತಮ್ಮ ಜೀವನ ಆರಾಮಾಗಿ ಯಾವುದೋ ತೊಂದರೆಗಳಿಂದ ನಡೆಸ್ಕೊಂಡು ಹೋಗ್ತಾರೆ. ಕೆಲವರಿಗೆ ಹೇಳಿದ್ದೆ ನಾನು, ಧನರೇಖೆ ಇಲ್ಲಿಂದ ಆರಂಭ ಹಿಂಗೋಗುತ್ತೆ ಅಂತ. ಈ ರೀತಿ ಆರಂಭ ಆಗಿದರೆ ಇಲ್ಲಿಂದ ಹೋಗಿದರೆ ಇದು ಹುಟ್ಟೋದೇ ಬರ್ತಕ್ಕಂಥ ಶ್ರೀಮಂತಿಕೆ ಇದು ಇಲ್ಲಿಂದ ಆರಂಭ ಹಿಂಗೋಗಿದ್ರೆ ಇವರು ತಾನು ಹುಟ್ಟು ಬೆಳೆದು ವಿದ್ಯೆ ಕಲಿತು ಸ್ವಂತ ಕೆಲಸ ಮಾಡಿ ಬಿಸ್ನೆಸ್ ಮಾಡಿ ಸ್ವಂತ ಸಂಪಾದನೆ ಮಾಡಿ ಶ್ರೀಮಂತರಾಗೋ ಯೋಗ ಇದು ಈ ಗೆರೆ ಇದ್ದರೆ ನೋಡ್ಕೊಳ್ಳಿ. ಯಾರ ಕೈಯಲ್ಲಿ ಇಲ್ಲಿಂದ ಚಂದ್ರಪರ್ವದಿಂದ ಹಿಂಗೋಗಿದ್ರೆ ಅವರೇ ತಾವೇ ಕಷ್ಟಪಟ್ಟು ಬಿಸ್ನೆಸ್ ಮಾಡಿ ನಾವು ಉದ್ಯೋಗ ಹುಡ್ಕೊಂಡು ದುಡಿದು ಕೂಡಿಟ್ಟು ಶ್ರೀಮಂತರಾಗ್ತಾರೆ. ಇಲ್ಲಿಂದನೇ ಬುಡದಿಂದ ಮಣಿಕಟ್ಟು ಬುಡದಿಂದನೇ ಬಂದರೆ ಹುಡ್ತಾನೆ ಅವ್ರ ಪಿತೃಗಳಿಂದನೂ ಆಸ್ತಿ ಪಾಸ್ತಿ ಬಂದಿರುತ್ತೆ, ಅವ್ರ ಮನೆಯಿಂದನೂ ಅವ್ರಿಗೆ ಕೆಲಸ ಇರುತ್ತೆ, ಅಲ್ಲಿಂದ ದುಡ್ಕೊಂಡು ಅಲ್ಲಿಂದ ಅನುಕೂಲಕರವಾಗಿ ಮನೆ ಫ್ಯಾಮಿಲಿಯಿಂದಲೇ ಅವ್ರ ಶ್ರೀಮಂತಿಕೆ ಹುಟ್ಟುತ್ತಾ ಬಂದ್ಬಿಡುತ್ತೆ. ಇದು ಇವತ್ತೊಂದು ಚಿಕ್ಕ ವಿಚಾರ ಗೆಳೆಯರೆ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಒಂದಷ್ಟು ವಿಡಿಯೋ ತೊಗೊಂಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದ ಹೀಗಿರಲಿ. ದೇವರು ಒಳ್ಳೇದು ಮಾಡಿ. ನಮಸ್ತೆ.